ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಶಿವಯೋಗ ಮಂದಿರ ಜಾತ್ರೆ ಹೇಗಾಯ್ತು ಅಂತ ನನಗೊಂದು ಕಮೆಂಟ್ ಹಾಕಿ. ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ದೇವಸ್ಥಾನಕ್ಕೆ ಹೋಗೋದು, ಹಾಗೆ ಪಲ್ಲಕ್ಕಿ ಮೆರವಣಿಗೆ, ಕಳಸದ ಮೆರವಣಿಗೆ, ಹಾಗೆ ನಾವು ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋದು ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ಈ ತೇರಿಗೆ ಹೂವನ್ನು ಹಾಕೋದು ನೋಡ್ರಿ. ಆವಾಗಲೇ ಫಸ್ಟ್ ನಾನು ಮಾತಾಡುವಾಗ ಈ ಹೂವಿಗೆ ಎಷ್ಟು ದೊಡ್ಡದಾದ ಹೂವಿನ ಹಾರನ ಹಾಕಕತ್ತಾರೆ. ಇದರಲ್ಲಿ ಮೇಲ್ಗಡೆ ಇದ್ದಾರೆ ನೋಡ್ರಿ, ಇವರೆಲ್ಲ ಮರಿಸ್ವಾಮಿಗಳು ಅಂತ. ಈ ಮಠದ ಒಂದು ವಿಶೇಷತೆ ಏನಂದ್ರೆ, ಆ ಮಠದಾಗ ಮರಿಸ್ವಾಮಿಗಳು ಹಾಗೆ ಗುರುಸ್ವಾಮಿಗಳು ಅಂತಂದ್ರೆ, ಮರಿಸ್ವಾಮಿಗಳಂದ್ರೆ ವೈಟ್ ಬಟ್ಟೆ ಹಾಕ್ಕೊಂಡಿರ್ತಾರೆ, ಗುರುಸ್ವಾಮಿಗಳಂದ್ರೆ ರೆಡ್ ಬಟ್ಟೆ ಹಾಕ್ಕೊಂಡಿರ್ತಾರೆ. ಇದೊಂದು ಆಧ್ಯಾತ್ಮಿಕ ಸ್ಥಳ ರೀ, ಮತ್ತು ಇದೊಂದು ಮಠ ಶಾಂತಿಯುತದಿಂದ ಕೂಡಿರ್ತತಿ. ಆಲ್ಮೋಸ್ಟ್ ತೇರು ಎಳೆಯುವಾಗ ಉತ್ತತ್ತಿ ಬಾಳೆಯನ್ನು ಒಗಿತಾರೆ, ಬಟ್ ಈ ಶಿವಯೋಗ ಮಂದಿರದ ತೇರು ಎಳೆಯುವಾಗ ಹೂವನ್ನ ಒಗಿತಾರೆ ನೋಡಿ. ಇದು ಚೆಂಡು ಹೂ. ನಾವು ಕೂಡ 2 ಕಟ್ಟು ಚೆಂಡು ಹೂ ತೊಗೊಂಡ್ವಿ, 10 ರೂಪಾಯಿ ರೀ. ಇನ್ನೇನು ತೇರು ಎಳೆಯೋಕ್ಕೂ ಸಮಯ ಇರುತ್ತೆ ನೋಡ್ರಿ, ಆವಾಗ ತೇರು ಮುಂದಕ್ಕೆ ಸಾಗುವಾಗ ಈ ಚೆಂಡು ಹೂವನ್ನ ಒಗಿತಾರೆ ನೋಡ್ರಿ. ಮೆರವಣಿಗೆ ಆದಮೇಲೆ ಮೆರವಣಿಗೆ ಸಮಯದಾಗ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಕಳಸದ ಮೆರವಣಿಗೆ ಈ ತೇರತ್ಯಕ ಬರ್ತೈತ್ರಿ. ಈ ತೇರತ್ಯಕ ಬರುವಾಗ ನೋಡ್ರಿ, ಅಲ್ಲಿ ಕಳಸ ಏರ್ಸಕತ್ತಾರೆ. ಇವಾಗ ಇಲ್ಲಿ ಗುರುಸ್ವಾಮಿಗಳು, ಇವರು ಮಠದ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ರೀ. ಇವಾಗ ಇವರು ಈ ತೇರೊಳಗೆ ಕುತ್ಕೋತಾರೆ. ಹಾಗೆ ಆ ಪಲ್ಲಕ್ಕಿ ಒಳಗೆ ಇದ್ದಂಥ ಅಜ್ಜನ ಮೂರ್ತಿ ಕೂಡ ಈ ತೇರೊಳಗೆ ಇರುತ್ತೆ. ಇವಾಗ ನೋಡ್ರಿ, ಅಲ್ಲಿ ಮೇಲೆ ಏನು ಮರಸ್ವಾಮಿಗಳು ಅದಾರ ನೋಡ್ರಿ, ಅವರು ಈ ಕಳಸನ ಮೇಲ್ಗಡೆ, ತೇರಿಂದ ಮೇಲ್ಗಡೆ ಇರ್ತಾರೆ. ಇದು ಸಿಕ್ಕಾಪಟ್ಟೆ ದೊಡ್ಡ ತೇರು. ಇದು ಏಷ್ಯಾ ಖಂಡದಲ್ಲೇ 2ನೇ ಸ್ಥಾನ ಹೊಂದೈತ್ರಿ, ಅಷ್ಟು ದೊಡ್ಡದು ತೇರು ಐತಿ. ನನಗೂ ಗೊತ್ತಿರಲಿಲ್ಲ. ನಾನು ಆಲ್ಮೋಸ್ಟ್ ಸ್ವಲ್ಪ ಗೂಗಲ್ನಾಗ ಸರ್ಚ್ ಕೊಟ್ಟು ತಿಳ್ಕೊಂಡು ಹೇಳಿದ್ದೀನಿ. ಮತ್ತು ಈ ತೇರನ್ನು ನಿರ್ಮಾಣ ಮಾಡಲು ಉಡುಪಿಯಿಂದನೇ ಶಿಲ್ಪಿಗಳು ಬಂದಿದ್ರಂತ್ರಿ. ಮತ್ತು ಇದು ಫುಲ್ ಮರದಿಂದನೇ ಕೂಡೈತಿ ನೋಡ್ರಿ, ಮರದಿಂದನೇ ತೇರನ್ನ ಮಾಡ್ಯಾರ. ಮತ್ತು ಈ ತೇರು ನಿರ್ಮಾಣ ಆಗಲು ಸುಮಾರು 1.25 ಕೋಟಿ ಖರ್ಚಾಗೈತೆ ಅಂತ ನಾನು ಕೂಡ ಇದನ್ನು ಗೂಗಲಲ್ಲಿ ನೋಡಿದ್ದು. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಗೂಗಲ್ಗೆ ಹೋಗಿ ಒಮ್ಮೆ ಸರ್ಚ್ ಮಾಡಿ ನೋಡಿರಿ. ಗೂಗಲ್ನಾಗ ಎಲ್ಲನೂ ಇರುತ್ತೆ, ಶಿವಯೋಗ ಮಂದಿರದ್ದು ಜಾತ್ರೆದ ಇರುತ್ತೆ. ಇದು ಆಲ್ಮೋಸ್ಟ್ ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಜನಕ್ಕಂತೂ ಗೊತ್ತಿರುತ್ತೆ ನೋಡ್ರಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಅಂತೂ ತೇರಿನ ಮೇಲೆ ಕಳಸ ಅಂತೂ ಫಿಕ್ಸ್ ಮಾಡ್ಯಾತು. ಹಾಗೆ ಅಲ್ಲಿ ನೋಡ್ರಿ, ಅದಕ್ಕೊಂದು ಕಳಸಕ್ಕೆ ಒಂದು ಹೂವನ್ನು ಹಾಕ್ತಾರೆ. ಹಾಗೆ ಎಲ್ಲ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಈ ಹೂವನ್ನು ಹಾಕಿದರು. ಇದು ನೋಡ್ರಿ, ನಂದಿ ಕೋಲು. ಆಲ್ಮೋಸ್ಟ್ ಈ ಶಿವಯೋಗ ಮಂದಿರದ್ದು ನಂದಿ ವಿಗ್ರಹದಾಗಿಂದನೇ ಕೂಡೈತಿ. ಶಿವನ ದೇವಾಲಯ ಮತ್ತು ನಂದಿ ವಿಗ್ರಹ ಇದೆರಡಕ್ಕೂ ಹೆಸರುವಾಸಿಯಾಗೈತ್ರಿ ಈ ಶಿವಯೋಗ ಮಂದಿರ. ಸಿಕ್ಕಾಪಟ್ಟೆ ಜನಸಾಗರ ಸೇರಿತ್ತು. ನಾವಂತೂ ಸಂತೋಷದಿಂದ ತೇರನ್ನ ಸಾಗೋದನ್ನು ನೋಡಿದ್ವಿ. ಹಾಗೆ ನಾವು ತೊಗೊಂಡಿರೋಂಥ ಹೂವು ಕೂಡ ತೇರು ಮುಂದಕ್ಕೆ ಸಾಗುವಾಗ ಎಲ್ಲರೂ ತೇರಿಗೆ ಹಾಕಿದ್ರಿ. ನಾನು ವಿಡಿಯೋ ಮಾಡೋದು ಸ್ವಲ್ಪ ದೂರ ಇದ್ದರೆ ತೇರಿಗೆ ಹತ್ತಿರ ಹೋಗಿರಲಿಲ್ಲ. ಹಾಗಾಗಿ ತೇರು ಹತ್ತಿರ ಬಂದಾಗ ನಾನು ತೇರಿಗೆ ನಮಸ್ಕಾರ ಮಾಡಿ ನಾವು ತೊಗೊಂಡಿರೋಂಥ ಹೂವನ್ನ ತೇರು ಮುಂದಕ್ಕೆ ಸಾಗುವಾಗ ಏನಾಯ್ತು ನೋಡ್ರಿ, ತೇರಿಗೆ ಹಾಕಿದ್ವಿ. ಈ ಜಾತ್ರೆ ಶಿವರಾತ್ರಿ ಅಮಾವಾಸ್ಯೆದಂದು ಜಾತ್ರೆ ನಡೆಯುತ್ತಾ ಸುಮಾರು 5:30-6 ಗಂಟೆಗೆ ತೇರು ಎಳೀತಾ. ಇವಾಗ ನೋಡ್ರಿ, ಈ ಜಾತ್ರೆ ಸೌಂಡು ಹೆಂಗೈತೆ ಅಂತ ನೀವು ಒಮ್ಮೆ ಕೇಳ್ಕೊಂಡು ಬರ್ರಿ. ತೇರು ನಿಂತಾದ್ಮೇಲೆ ಸಂತೋಷದಿಂದ ಪಟಾಕಿ ಹಾರಿಸ್ತಾರೆ. ನೋಡಿದ್ರಲ್ರಿ ಜಾತ್ರೆ ಸೌಂಡು ಹೆಂಗೈತಿ ಅಂತ. ಪ್ರತಿ ವರ್ಷವೂ ಅವ್ರ ಖುಷಿಯಿಂದ ಒಂದೊಂದು ಹಳ್ಳಿಯಿಂದ ಅವರು ಈ ಥರ ಭಜನಾ ಮಂಡಳಿಯವರು ಬಂದು ತಮ್ಮ ಸಂತೋಷನ ಹಂಚ್ಕೋತಾರೆ. ಮತ್ತು ಬರ್ರಿ ಇವಾಗ ಮುಂದಕ್ಕೆ ಹೋಗೋಣ್ರಿ, ನಾವು ಏನೆಲ್ಲ ತೊಗೊಂಡ್ವಿ ಅಂತ ನಿಮಗೆ ತೋರಿಸ್ತೀವಿ ನೋಡಿರಿ. ನಾವು ಜಾತ್ರೆ ಮುಗಿಸ್ಕೊಂಡು ಮುಂದಕ್ಕೆ ಬರುವಾಗ ನಾವು 10 ರೂಪಾಯಿಗೆ ಈ ಚಕ್ಲಿ ಅಂದರೆ ನಮಗೂ ಯಾಕೋ ಒಂದು ಸ್ವಲ್ಪ ಲೈಟಾಗಿ ಹಸುವಾಗ್ತಿತ್ತು. ಅದಕ್ಕೆ 10 ರೂಪಾಯಿಗೆ 4 ಅಂದರೂ ತೊಗೊಂಡು ತಿಂತಾ ಬಂದ್ವಿ ನೋಡಿರಿ. ಈ ಶಿವಯೋಗ ಮಂದಿರದ ಮತ್ತೊಂದು ಪ್ರಾಮುಖ್ಯತೆ ಏನಂದರೆ, ಜವಾರಿ ಹಸುಗಳನ್ನ ಸಾಕ್ತಾರೆ ಇಲ್ಲಿ ಒಂದು ಸುಮಾರು 200-250 ಹಸುಗಳು ಅದಾವ್ರಿ. ಇವು ಎಲ್ಲನೂ ಜವಾರಿ ಹಸುಗಳು ನೋಡ್ರಿ. ಆಕಳು ಅಂತಾರೆ ಈ ಕಡೆ, ಕೆಲವೊಂದು ಕಡೆ ಹಸು ಹೇಳ್ತಾರೆ, ನಾವಿಲ್ಲಿ ಆಕಳು ಅಂತೀವಿ.
ಮತ್ತು ನೋಡಿರಿ ಮತ್ತು ಈ ಆಕಳನ್ನ ನೋಡ್ಕೊಳ್ಳೋಕ್ಕೆ ಸುಮಾರು ಜನ ಕೆಲಸದವರು ಅದಾರ. ಮತ್ತು ಇವಕ್ಕೆ ಕುಡಿಯೋಕೆ ನೀರು ಕೂಡ ವ್ಯವಸ್ಥೆ ಐತ್ರಿ. ಮತ್ತು ನೋಡಿರಿ ಈ ಸಗಣಿ ಇರುತ್ತೆ ನೋಡಿರಿ, ಈ ಸಗಣಿಯಿಂದ ಈ ಶಿವಯೋಗ ಮಂದಿರದಲ್ಲಿ ವಿಭೂತಿ ತಯಾರಿಸ್ತಾರೆ. ಯಾವುದೇ ಕೆಮಿಕಲ್ ಆ್ಯಡ್ ಮಾಡಲ್ಲ, ಪ್ಯೂರು ವಿಭೂತಿ ತಯಾರಿಸ್ತಾರೆ. ಮತ್ತು ಈ ವಿಭೂತಿಯೂ ಸಿಕ್ಕಾಪಟ್ಟೆ ಫೇಮಸ್ ನೋಡಿರಿ. ಬರ್ರಿ ಇವಾಗ ನಮ್ಮ ಅಪ್ಪರು ನಮ್ಗೆ ಈ ಜವಾರಿ ಹಸುಗಳ ಹತ್ರ 1-2 ಹೋರಿ ಅದಾವಂತ್ರಿ. ಆ ಹೋರಿ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರ. ಇದೇ ನೋಡಿರಿ ಒಂದು ಹೋರಿ, ಇದು ದೊಡ್ಡ ಹೋರಿ ಅಂತ. ಮತ್ತು ಇನ್ನೊಂದು ನೋಡಿರಿ ಚಿಕ್ಕ ಹೋರಿ ಈ ಕಡೆ ಐತಿ, ಅದು ಇವಾಗ ಸ್ವಲ್ಪ ದೊಡ್ಡದಾಗಕತ್ತೈತಿ. ಇದು 2 ಹೋರಿ ನೋಡಿರಿ. ಮತ್ತು ಇದು ದೊಡ್ಡದು ಬಸವಣ್ಣ. ಈ 3 ಮಾತ್ರ. ಮತ್ತು ಉಳ್ಕೆದೆಲ್ಲ ಫುಲ್ ಆಕಳು ನೋಡಿರಿ. ಇದು ಆಕಳು ಅಂತ ಹೇಳ್ತಾರೆ, ಹಸು ಅಂತಲೂ ಹೇಳ್ಬೋದು. ಇವು ಫುಲ್ ಜವಾರಿ ಇವು ನೋಡಿರಿ. ಮತ್ತು ಯಾವುದೇ ಕೆಮಿಕಲ್ ಇಲ್ಲದೇ ಫುಲ್ಲು ಸಗಣಿಯಿಂದ ಅದನ್ನು ಸುಟ್ಟು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಫುಲ್ ಪ್ಯೂರು ವಿಭೂತಿ ನೋಡಿರಿ. ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ವಿಭೂತಿಗೆ ಶಿವಯೋಗ ಮಂದಿರವು ವಿಭೂತಿಗೆ ಒಂದು ಫೇಮಸ್ ಅಂತಲೇ ಹೆಸರುವಾಸಿಯಾಗೈತಿ ನೋಡಿರಿ. ಬರ್ರಿ ಇವಾಗ ನಾವು ಮತ್ತೆ ಮುಂದಕ್ಕೆ ಸಾಗೋಣ. ಇವಾಗ ನಮ್ಮ ಅಪ್ಪಾರು ಹೇಳಿದರು ಪಳಾರ್ ತೊಗೋಬೇಕಂತೇಳಿ. ಪಳಾರ್ ತೊಗೊಳಕ್ಕೆ ಹೋಗಬೇಕಾದಲ್ಲೇ ನಮ್ಗೆ ಐಸ್ ಕ್ರೀಮ್ ಗಾಡಿ ಸಿಕ್ತು. ಅದಕ್ಕೆ ಸ್ವಲ್ಪ ಬಾಯಾರಿಕೆನೂ ಆಗ್ತಾಯಿತ್ತು. ಐಸ್ ಕ್ರೀಮ್ ತೊಗೊಳ್ಳೋ ಬದಲಿ ನಮಗೆ ಬಾದಾಮಿ ಜ್ಯೂಸ್ ಕೊಡೋರು ಚೆನ್ನಾಗಿರುತ್ತೆ ಅಂಥೇಳಿ ನಾವು ಬಾದಾಮಿ ಜ್ಯೂಸ್ ತೊಗೊಂಡಿವ್ರಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದರಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಇತ್ತು. ಮತ್ತು ಇದು ನೋಡಿರಿ ದಾಸೋಹ. ಪ್ರತಿದಿನವೂ ಇಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಐತ್ರಿ ಶಿವಯೋಗ ಮಂದಿರದಲ್ಲಿ. ನೋಡಿರಿ ಸಣ್ಣದಾಗಿ ಎತ್ತಿನ ಬಂಡೆ ಜಾತ್ರೆ ಕಡೆ ಹೊಂಟೀವಿ. ಬರ್ರಿ ಸಿಕ್ಕಾಪಟ್ಟೆ ಜನಸಾಗರ ನೋಡಿರಿ. ಜಾತ್ರೆ ಅಂದರೆ ಸಾಕು, ಪ್ರತಿಯೊಂದು ಕಡೆನೂ ಜನನೇ ಜನ ನೋಡಿರಿ. ಇದು ದ್ವಾರ ಹೆಂಗೆ ಜನ ಅದಾರ ನೋಡಿರಿ. ಇವಾಗ ನಾವು ಇಲ್ಲೇ ಪಳಾರ ತೊಗೊಳೋದ್ರಿ. ನಾವಂತೂ ಸ್ವಲ್ಪ ಪಳಾರ ತೊಗೊಂಡಿವಿ. ಮನೇಲಿ ಸ್ವಲ್ಪ ಜನ ಇರೋದ್ರಿಂದ ಸ್ವಲ್ಪ ಪಳಾರ ತೊಗೊಂಡಿವ್ರಿ. 50 ರೂಪಾಯಿಗೆ ಎಷ್ಟು ಪಳಾರ ಬಂದಾವ ನೋಡಿರಿ. ಇಷ್ಟು ಪಳಾರ ಬಂದವು. ಮನ್ಯಾಗೂ ಇದ್ದವು, ಹಾಗಾಗಿ ಸಾಕು ಇಷ್ಟೇ ಬಂದಕ್ಕೆ. ಅದೊಂದು ಪದ್ಧತಿ ನೋಡಿರಿ, ಪಳಾರ ತೊಗೊಂಡು ಹೋಗ್ಲಾರ್ದನ ಜಾತ್ರೆ ಯಾರೂ ಮಾಡೋದೇ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಪಳಾರ ತೊಗೊಂಡು ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಗೊತ್ತನ್ರಿ, ಊಟದ ಕಡೆ. ಎಲ್ಲ ಜಾತ್ರೆ ಮುಗೀತು, ಪಳಾರ ತೊಗೊಂಡ್ವಿ, ಸ್ವಲ್ಪ ಸುತ್ತಾಡಿದ್ವಿ. ಹಾಗೆ ನಿಮ್ಗೆ ಹಸುಗಳನ್ನು ತೋರಿಸಿದ್ವಿ. ಹಾಗೆ ನಮ್ಮ ಅಕ್ಕನ ಮಕ್ಳಿಗೆ ಇದೊಂದು 3 ಅಷ್ಟೇ ತೊಗೊಂಡ್ವಿ. ಸಿಕ್ಕಾಪಟ್ಟೆ ರೇಟ್ ರೀ. ಅದು ಇವ್ರ ಕೈಯಾಗ ಒಂದು ದಿನವೂ ಉಳ್ಕೊಳ್ಳಿಲ್ಲ, ಹೋಗ್ಬಿಟ್ಟು ರೀ ಎಲ್ಲ. ಬರ್ರಿ ಇವಾಗ ನಾವು ಹೊಂಟೀವಿ ಊಟದ ಕಡೆ. ಇಲ್ಲಿ ಊಟದ ವ್ಯವಸ್ಥೆನೂ ಚೆನ್ನಾಗೈತ್ರಿ. ನಾವು ಒಂದು 2-3 ವರ್ಷ, ಸುಮಾರು ವರ್ಷದ ಹಿಂದೆನೂ ನಾವು ಬಂದಿದ್ವಿ. ಆವಾಗ ಈ ಒಳಗಡೆನೇ ಊಟದ ವ್ಯವಸ್ಥೆ ಲೈನಾಗಿ ಕೂತು ಕೊಡ್ತಿದ್ರು. ಆದರೆ ಬರ್ತಾ ಹೆಂಗೆ ಜಾತ್ರೆ ಫೇಮಸ್ ಆಗಕತ್ತೈತಿ ಹಾಗೆ ಸಿಕ್ಕಾಪಟ್ಟೆ ಜನ ಸೇರೋದಕ್ಕೆ ಒಳಗಡೆ ಜಾಗ ಸಾಕಾಗಲ್ಲ ಅಂಥೇಳಿ ಹೊರಗಡೆನೇ ಊಟದ ವ್ಯವಸ್ಥೆ ಮಾಡ್ಯಾರ್ರಿ. ಇಲ್ಲೆಲ್ಲ ಹಾಕ್ಕೊಂಡು ಬಂದವ್ರು ಈ ಥರ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಮಗಂತೂ ಗೊತ್ತಿರಲಿಲ್ಲ ಎಲ್ಲಿ ಊಟದ್ದು ಇಟ್ಟಾರ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಮ್ಮ ಪಪ್ಪ ಹಾಗೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ನಮ್ಮ ಪಪ್ಪನಿಂದ ಹಾಗೆ ಹೋಗ್ತಿದ್ವಿ. ನಮಗೆ ಪ್ಲೇಟ್ ಕೂಡ ಎಲ್ಲಿ ಇಟ್ಟಾರ ಅನ್ನೋದೇ ಸರಿಯಾಗಿ ಸಿಗಲಿಲ್ಲ ರೀ. ಹಾಗಾಗಿ ನಮ್ಮ ಪಪ್ಪ ನಮ್ಮನ್ನು ಒಂದು ಕಡೆ ನಿಲ್ಲಿಸಿದ್ರು, ಇಲ್ಲೇ ನಿಂದ್ರಿ ನಾನು ಹೋಗಿ ಪ್ಲೇಟ್ ತೊಗೊಂಬರ್ತೀನಿ ಅಂತ. ಆಯ್ತು ಅಂದ್ವಿ. ಬಟ್ ನಮ್ಮ ಪಪ್ಪ ಪ್ಲೇಟ್ ತರಕ್ಕೆ ಹೋಗಿದ್ರು, ನಾವು ಇಲ್ಲೇ ನಿಂತ್ಕೊಂಡಿದ್ವಿ. ನೋಡಿರಿ ಇಲ್ಲೇ ಮೇಲೆ ಹೈಟಿಗೆ ಕುತ್ಕೊಂಡಿರ್ತಾರೆ. ದೊಡ್ಡ ಪಾತ್ರದಾಗ ಹುಗ್ಗಿ ಮಾಡಿದರು, ಸಜ್ಕ ಮಾಡಿದರು, ಬದ್ನಿಕಾಯಿ ಪಲ್ಯ, ಹಾಗೆ ಅನ್ನ ಸಾಂಬಾರು ಇಷ್ಟಂತೂ ಮಾಡಿದರು. ಅಡುಗೆ ಅಂತೂ ಸೂಪರಾಗಿ ಚೆನ್ನಾಗಿತ್ತು. ಫೈನಲಿ ನಮ್ಮಪ್ಪ ಬಂದರಿ. ನಾವಂತೂ ನೋಡೋಕತ್ತಿದ್ವಿ ಇಷ್ಟು ಗದ್ದಲ್ದಾಗ ನಮ್ಮ ಪಪ್ಪ ಎಲ್ಲಿ ಸಿಗ್ತಾನೆ ಅನ್ನೋದೇ ನಮಗೆ ಡೌಟ್ ಆಗಿತ್ತು. ಆದರೂ ನಮ್ಮ ಪಪ್ಪ ಬಂದು ನಮಗೆ ಪ್ಲೇಟ್ ತಂದು ಕೊಟ್ಟರು. ನಾವು ಸ್ವಲ್ಪ ಹುಗ್ಗಿ ಮತ್ತು ಬದ್ನಿಕಾಯಿ ಪಲ್ಯ ಹಾಕ್ಕೊಂಡಿದ್ದು. ನನಗೆ ಅದರಲ್ಲಂತೂ ಒಂದು ಖರ್ಜೂರ ಬಿದ್ದಿತ್ತು ರೀ. ನನ್ನ ಪುಣ್ಯ ಅನ್ಬೋದು. ನನಗಂತೂ ಖರ್ಜೂರ ಅಂದರೆ ತುಂಬ ಇಷ್ಟ. ಹಾಗೆ ನಾವು ಈ ಹುಗ್ಗಿನ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಅನ್ನ ಸಾರನ್ನು ಊಟ ಮಾಡಿ ಈ ಕಡೆ ಬಂದಿವ್ರಿ. ನಮ್ಮ ಪಪ್ಪ ಅನ್ನ ಸಾಂಬಾರು ಹಾಕ್ಕೊಳಕ್ಕೆ ಬರೋ ಮುಂದಾಗ ಅವರು ಎಲ್ಲನೋ ಮಿಸ್ ಆಗಿಬಿಟ್ರು. ನಮಗಂತೂ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಅನ್ನ ಸಾಂಬಾರಂತೂ ಊಟ ಮಾಡಿ ನಮ್ಮ ಪಪ್ಪ ಎಲ್ಲಿ ನಮ್ಮ ಅಂಬಾರಿ ಐತೆ ನೋಡ್ರಿ, ನಮ್ಮ ಸ್ಕೂಟಿ ಹತ್ತಕ್ಕೆ ನಾವು ನಿಂತ್ವಿ. ಆದ್ರೆ ನಮ್ಮ ಪಪ್ಪ ಊಟ ಮಾಡಿಕೊಂಡು ಬರೋಕತ್ತಿದ್ರು. ನಮ್ಮ ಪಪ್ಪ ಬರ್ತಾರ ಅಂತ ನಾವು ನಮ್ಮ ಸ್ಕೂಟಿ ಹತ್ತಕ್ಕೆ ವೇಟ್ ಮಾಡಕತ್ತಿದ್ವಿ. ಫೈನಲಿ ನಮ್ಮ ಪಪ್ಪ ಬಂದರು ನೋಡ್ರಿ. ಇವಾಗ ನಮ್ಮ ಪಪ್ಪ ನಮ್ಮ ಸ್ಕೂಟಿನ ಅಂದರೆ ನಮ್ಮ ಅಂಬಾರಿನ ಸ್ಟಾರ್ಟ್ ಮಾಡ್ಕೊಂಡು ಬಂದಾರ. ಇವಾಗ ನಾನು, ನಮ್ಮ ಅಕ್ಕ, ನಮ್ಮ ಪಪ್ಪ 3 ಜನ ಮನೆಗೆ ಹೊಂಟಿವ್ರಿ. ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಫೈನಲಿ ಟೈಮ್ ಒಂದು 8:30 ಆಗಿತ್ತು ಸುಮಾರು. ಜಾತ್ರೆಗೆ ಬಂದವರೆಲ್ಲ ಕೆಲವೊಬ್ರು ಟ್ಯಾಕ್ಟ್ರಲ್ಲೂ ಹೋಗ್ತಾಯಿದ್ರು, ಕೆಲವೊಬ್ರು ಎತ್ತಿನ ಬಂಡೆ ತೊಗೊಂಬಂದಿದ್ರು, ಇನ್ನು ಕೆಲವೊಬ್ರು ಬೈಕ್, ಸ್ಕೂಟಿ ಈ ಥರ ಬಂದಿದ್ರು. ನಾವಂತ ಇವಾಗ ಮನೆಗೆ ಹೊಂಟಿವ್ರಿ. ಆವಾಗಲೇ ನೋಡಿರಿ ನಾನು ಈ ದ್ವಾರದ ಒಳಗೆ ಬರೋ ಮುಂದಾಗ ಎಷ್ಟೊಂದು ಬೆಳಕಿತ್ತು. ಇವಾಗ ನಾವು ಹೋಗೋ ಟೈಮಿಗೆ ನೋಡಿರಿ ಕತ್ಲಾಗ್ಬಿಟ್ಟತಿ. ಇದೇ ನೋಡ್ರಿ ನಂದಿ ವಿಗ್ರಹ, ಮೇನ್ ಎಂಟ್ರೆನ್ಸ್. ಈ ಶಿವಯೋಗ ಮಂದಿರವು ನಂದಿ ಮತ್ತು ಶಿವನ ದೇವಾಲಯ ಹೊಂದೈತೆ ಅಂದಿನಿ. ಹಾಗಾಗಿ ಮೇನ್ ಎಂಟ್ರೆನ್ಸಿಗೆ ನಂದಿ ವಿಗ್ರಹ ಐತ್ರಿ.
ದ್ವಾರ. ನೋಡೋಕ್ಕೂ ಚೆನ್ನಾಗಿತ್ತು ದೇವಸ್ಥಾನ. ಇನ್ನೂ ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ, ದೇವಸ್ಥಾನಕ್ಕೆ ಬಂದು ಒಂದು ಸಲ ವಿಸಿಟ್ ಕೊಟ್ಟವ್ರಿ, ನೋಡ್ಕೊಂಡವ್ರಿ. ಸಿಕ್ಕಾಪಟ್ಟೆ ಕ್ಲೀನು, ಶಾಂತಿಯುತದಿಂದ ಕೂಡೈತಿ. ನಾವು ಇವಾಗ ಮನೆಗೆ ಹೊಂಟೀವಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೆಂಗೈತಿ ಅಂತ ಒಂದು ಕಮೆಂಟ್ ಹಾಕ್ರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಜಾತ್ರೆ ಸೌಂಡು ಹೆಂಗೋ ಐತೆ ಅಂಥೇಳಿ ಒಮ್ಮೆ ಈ ವಿಡಿಯೋದಾಗ ಕೇಳ್ರಿ. ಇಲ್ಲಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.